ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೋಸೆಗೆ ಹಿಟ್ಟು ಇಲ್ಲದೆ ಇದ್ದಾಗ ನಿಮಿಷಗಳಲ್ಲಿ ಸುಲಭವಾಗಿ ಮಾಡಬಹುದಾದ ಒಂದು ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ದೋಸೆ ರೆಸಿಪಿ. ಯಾವುದೇ ರೀತಿಯ ಮೊಸರು ಅಥವಾ ಸೋಡಾನ ಬಳಸದೆ ಕೇವಲ ಒಂದು ಆಲೂಗೆಡ್ಡೆ ಮತ್ತು ಒಂದು ಕಪ್ ಗೋಧಿ ಹಿಟ್ಟಿನಿಂದ ಕೇಳಿದ್ರಲ್ಲ ಸೌಂಡು, ಇಷ್ಟು ಗರಿ ಆಗಿರ್ತಕ್ಕಂಥ ರುಚಿಯಾದ ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ದೋಸೆನ ನೀವು ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ಸುಲಭವಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಮೀಡಿಯಂ ಸೈಜ್ ಇರುವ ಹಸಿ ಆಲೂಗೆಡ್ಡೆ ಮೇಲ್ ಬರುವಂಥ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ನೀರಿನಲ್ಲಿ ತೊಳೆದು ಇದನ್ನು ಆದಷ್ಟು ಸ್ವಲ್ಪ ಸಣ್ಣದಾಗಿ ತುರಿದು ತಗೊಳ್ಬೇಕು. ಈ ರೀತಿ ತುರಿದ ಆಲೂಗೆಡ್ಡೆನ ಒಂದು ಪಾತ್ರೆಗೆ ಸೇರಿಸಿ ಇದಕ್ಕೆ ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ, ಹಾಗೆ ಅದೇ ಬಟ್ಲಿನ ಅಳತೆಗೆ ಅರ್ಧ ಬಟ್ಲಾಗುವಷ್ಟು ಸಣ್ಣ ರವೆ, ಬಾಂಬೆ ರವೆ, ಮಾಮೂಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಆ ಒಂದು ರವೆ, ಇದು ಹುರಿದ ರವೆ ಅಲ್ಲ, ಹಸಿ ರವೆನೇ ಸೇರಿಸ್ತಾ ಇರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಧಿ ಹಿಟ್ಟು ತಗೊಂಡಿರ್ತಕ್ಕಂಥ ಬಟ್ಲ ಅಳತೆಯಲ್ಲಿ ಫಸ್ಟಿಗೆ 2 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಯಾವುದೇ ಥರದ ಗಂಟುಗಳು ಇಲ್ಲದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಕಲಸಿ ತಗೊಳ್ತಾ ಇದ್ದೀನಿ. ಇವಾಗ ಮತ್ತೆ 1 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ತೆಳುವಾಗಿಯೇ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಟೋಟಲ್ ಆಗಿ ನಾನು ಬಳಸಿರೋದು 3.5 ಬಟ್ಲಾಗುವಷ್ಟು ನೀರನ್ನು ಹಾಕಿ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಗೆ ಇಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರೋದು. ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಹಸಿಮೆಣಸಿನ್ಕಾಯನ್ನು ಕೂಡ ಸೇರಿಸ್ಬೋದು ಸಣ್ಣದಾಗಿ ಕಟ್ ಮಾಡಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿದಂಥ ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಹಾಗೆ 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿದೆಲ್ಲವನ್ನು ಕೂಡ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲಿ ನಿಮ್ಮ ಇಷ್ಟದ ಇನ್ನಷ್ಟು ತರಕಾರಿಗಳನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ರೆಡಿ ಮಾಡ್ಕೊಳ್ಬೋದು. ನೋಡಿ, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. ಇದನ್ನ ಇವಾಗ ಸರಿಸುಮಾರು ಒಂದು 8 ರಿಂದ 10 ನಿಮಿಷ ನೆನೆಸಿ ತಗೊಳ್ಬೇಕು. ಇದರಿಂದ ರವೆ ಅನ್ನೋದು ಚೆನ್ನಾಗಿ ನೀರನ್ನು ಹೀರ್ಕೊಂಡು ಸ್ವಲ್ಪ ಸಾಫ್ಟಾಗಿ ರೆಡಿ ಆಗುತ್ತೆ. ಮತ್ತು ಮಾಡುವಂಥ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ. ನೋಡಿ, ಇವಾಗ ಒಂದು 10 ನಿಮಿಷ ನೆನೆಸಿದ್ದಾಗಿದೆ. ರವೆ ಕೂಡ ಚೆನ್ನಾಗಿ ನೆಂದಿದೆ. ರವೆ ಅನ್ನೋದು ನೀರನ್ನು ಹೀರ್ಕೊಂಡು ಸ್ವಲ್ಪ ಹಿಟ್ಟು ಗಟ್ಟಿ ಅಂತ ಅನಿಸಿದರೆ ಮತ್ತೆ ಒಂದು ಅರ್ಧ ಬಟ್ಲಾಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು ಅರ್ಧ ಬಟ್ಲಾಗುವಷ್ಟು ನೀರನ್ನು ಆ್ಯಡ್ ಮಾಡಿ ಪುನಃ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೋಟಲ್ ಆಗಿ 4 ಬಟ್ಲಾಗುವಷ್ಟು ನೀರನ್ನು ಸೇರಿಸಿರೋದು ಈ ಒಂದು ಬ್ಯಾಟರ್ಗೆ. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. ಸ್ವಲ್ಪ ತೆಳುವಾಗಿಯೇ ಈ ಒಂದು ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ನಾವು ದೋಸೆ ತವ ಮೇಲೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಬೋದು. ಈ ಕಡೆ ದೋಸೆ ತವನು ಕೂಡ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ದೋಸೆ ತವನ ಬಿಸಿ ಮಾಡಿಕೊಂಡು ನಂತರ ಈ ದೋಸೆ ಹಿಟ್ಟನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ಪೂನಿಂದ ಅಥವಾ ಒಂದು ಬಟ್ಲೆ ಸಹಾಯದಿಂದ ದೋಸೆ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಈ ನೀರು ದೋಸೆಗೆಲ್ಲ ನಾವು ಯಾವ ಥರ ಹಿಟ್ಟನ್ನು ಸ್ಪ್ರೆಡ್ ಮಾಡ್ತೀವಲ್ವ, ಸೇಮ್ ಅದೇ ಥರನೇ ಈ ಒಂದು ಹಿಟ್ಟನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು. ದೋಸೆ ಸ್ವಲ್ಪ ಸಾಫ್ಟಾಗಿ ಬೇಕು ಅನ್ನೋದಾದರೆ ಹೈ ಫ್ಲೇಮ್ನಲ್ಲೇ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಈ ಥರ ದೋಸೆ ಮೇಲ್ಗಡೆ ಬೆಂದಿದೆ ಅಂದಾಗ ಲೈಟಾಗಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವಿಲ್ಲಿ ತುಪ್ಪನೂ ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿ ದೋಸೆ ಮೇಲ್ಭಾಗ ಚೆನ್ನಾಗಿ ಬೆಂದಿದೆ ಅಂದಾಗ ಗ್ಯಾಸನ್ನು ನೀವು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ನಿಧಾನಕ್ಕೆ ನೀವು ಬೇಯಿಸ್ಕೊಂಡ್ರೆ ಸ್ವಲ್ಪ ಗರಿ ಹಾಗೆ ಸ್ವಲ್ಪ ಸಾಫ್ಟ್ ಆಗಿರ್ತಕ್ಕಂಥ ದೋಸೆನೂ ಕೂಡ ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಸರಿಸುಮಾರು ನಾನಿಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ದೋಸೆನ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿ ಹಾಗೆ ಸ್ವಲ್ಪ ಸಾಫ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ರೆಡಿ ಆಗಿದೆ ಅಂತ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಸಿ ಆಲೂಗೆಡ್ಡೆ ಹಾಕಿರೋದ್ರಿಂದ ದೋಸೆಗೆ ಒಂದೊಳ್ಳೆ ಬಣ್ಣನೂ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಸಿ ಆಲೂಗೆಡ್ಡೆ ಗೋಧಿ ಹಿಟ್ಟಿನ ಮಸಾಲೆ ದೋಸೆ ಅಂತಲೂ ಕೂಡ ಹೇಳ್ಬೋದು. ಬಿಸಿ ಬಿಸಿಯಾಗಿ ಕೊಟ್ಟರೆ ಹಾಗೇನೂ ಕೂಡ ಇದನ್ನು ತಿನ್ಬೋದು. ಯಾವುದೇ ಥರದ ಚಟ್ನಿ ಬೇಕು ಅಂತೇನಿಲ್ಲ. ಇದೇ ಥರ ಇನ್ನೊಂದು ದೋಸೆ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ಬಾರಿಗೂ ದೋಸೆ ಹಾಕಬೇಕಾದ್ರೆ ದೋಸೆ ತವ ಚೆನ್ನಾಗಿ ಕಾದಿರಬೇಕು. ಹೈ ಫ್ಲೇಮ್ನಲ್ಲಿಟ್ಟೆ ದೋಸೆನ ಹಾಕಬೇಕಾಗುತ್ತೆ. ಹಾಗೆ ದೋಸೆ ಹಿಟ್ಟನ್ನು ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ದೋಸೆನ ಸ್ಪ್ರೆಡ್ ಮಾಡಿ ದೋಸೆ ಮೇಲ್ಭಾಗ ಸ್ವಲ್ಪ ಬೆಂದಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆನೋ ಅಥವಾ ತುಪ್ಪನ ಅಪ್ಲೈ ಮಾಡಿ ನಿಧಾನಕ್ಕೆ ದೋಸೆ ಗರಿಗರಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಈ ಒಂದು ದೋಸೆನೂ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಅಷ್ಟೇ ಕ್ರಿಸ್ಪಿಯಾಗಿ
ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಆದಂಥ ವಿಧಾನ. ಈ ಥರ ಬಿಸಿ ಬಿಸಿ ದೋಸೆನ ನಿಮ್ಮ ಇಷ್ಟದ ಚಟ್ನಿ ಜೊತೆಗೆ ತಿನ್ನಿ. ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಸೊ ನೋಡಿ ಇವತ್ತಿನ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗಿದೆ ಅಂತ. ಪೂರ್ತಿ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ಕ್ರಿಸ್ಪಿ ಸ್ವಲ್ಪ ಸಾಫ್ಟಾಗೂ ಕೂಡ ದೋಸೆನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಈ ಥರ ಮಸಾಲೆ ದೋಸೆ ರೀತಿ ಮಾಡ್ಕೊಳ್ಳೋದು ಬೇಡ ಅಂದರೆ ಸಿಂಪಲ್ಲಾಗಿ ನೀರು ದೋಸೆ ಥರ ಪ್ಲೇನ್ ದೋಸೆ ಹಾಗೂ ಕೂಡ ಮಾಡ್ಕೊಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಇನ್ಸ್ಟಂಟ್ ದೋಸೆ ರೆಸಿಪಿ ವಿಡಿಯೋ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.